ಇಂದಿನ ನಮ್ಮ ವಿಡಿಯೋದಲ್ಲಿ ಕಟ್ ವರ್ಕ್ ಬ್ಲೌಸ್ ಪ್ಯಾಚ್ ವರ್ಕ್ ಹೇಗೆ ಮಾಡೋದು ಅಂತ ಇಂದಿನ ನಮ್ಮ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಲೈನಿಂಗ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ನೆಕ್ ಮೆಜರ್ಮೆಂಟ್ಸ್ ಹಾಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫಸ್ಟ್ ಮೆಜರ್ಮೆಂಟ್ ಬಂದಿದ್ದನ ಚೆಸ್ಟ್ ಮೆಜರ್ಮೆಂಟ್, ಫ್ರಂಟ್ ಬ್ಯಾಕ್ ಎರಡು ಸೇರ್ ಇರ್ತದೆ 44 ಇಂಚು. ಅದಾದ್ಮೇಲೆ ಬ್ಲೌಸ್ ಲೆಂತ್ 14.5 ಇಂಚು. ನೆಕ್ ವಿಡ್ತ್ ಟಾಪ್ ಸೈಡು 2 3/4, ಶೋಲ್ಡರು 3 ಇಂಚು, ಆರ್ಮಲ್ ಡೌನ್ 5 3/4, ಆರ್ಮಲ್ ವಿಡ್ತ್ 6 ಇಂಚು, ನೆಕ್ ಓಪನ್ ಟೋಟಲ್ 10 ಇಂಚು, ನೆಕ್ ವಿಡ್ತ್ ಬಾಟಮ್ ಸೈಡ್ 3.5 ಇಂಚು. ಇವಾಗ ನಾನು ಫಸ್ಟು 3.5 ಇಂಚು ಹಾಗೆ ಮೇಲ್ಗಡೆ ನೆಕ್ ಮಾರ್ಕ್ ಮಾಡಿದಲ್ವ ಸ್ಟ್ರೈಟ್ ಆಗಿ ಲೆಂತ್ ಆಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಮಾರ್ಕ್ ಆದ್ಮೇಲೆ ನಮಗೆ ನೆಕ್ಕು ಸ್ಕ್ವಯರ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದಾದ್ಮೇಲೆ ಫಸ್ಟ್ ಮಾಡಿದಲ್ವ ಆ ಕಡೆಗೆ ಒಂದು ಅರ್ಧ ಇಂಚು ಮಾರ್ಕು ಮತ್ತೆ ಈ ಕಡೆಗೆ ಒಂದು ಅರ್ಧ ಇಂಚು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೇನೆ. ನಾನು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ನಾನು ಡಿವೈಡ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಡಿವೈಡ್ ಬಂದಿದ್ದನ್ನು ಕರೆಕ್ಟಾಗಿ ಒಂದು 2 ಇಂಚು 2 ಇಂಚಿಗೆ ಮಾಡಿಕೊಂಡು ಇಲ್ಲಿ ಬಂದಿದ್ದನ್ನ ಎಸ್ ಟೈಪ್ ಅಲ್ಲಿ ಓಕೆ ಎಸ್ ಟೈಪ್ ಬರೋ ಥರ ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿಂದ ಮೇಲ್ಗಡೆಯಿಂದ ಈ ಕಡೆಗೆ ಇದೇ ರೀತಿ ಅನ್ನೋದು ಕಂಟಿನ್ಯೂ ಅನ್ನೋದು ಮಾಡ್ಕೋಬೇಡಿ. ಇಲ್ಲಿ ಕಂಟಿನ್ಯೂ ಒಂದು ಆವ್ ಟೈಪ್ ಅಲ್ಲಿ ಮಾರ್ಕ್ ಆದ್ಮೇಲೆ ಕಟಿಂಗ್ ಅನ್ನೋದು ಮಾಡ್ಕೊರಿ. ಈಗ ಏನ್ ನಾವು ಶೇಪ್ ಮಾರ್ಕ್ ಮಾಡಿದ್ವು ಕಟ್ ವರ್ಕ್ ಟೈಪು ಸೇಮ್ ಅದೇ ರೀತಿ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಇದು ಕಟ್ ಆದ್ಮೇಲೆ ಲೈನಿಂಗ್ ತೆಗೆದು ಸೈಡ್ ಅನ್ನೋದು ಮಾಡ್ಕೊಂಡಿದ್ದೇನ. ಬಾಡಿ ಪೀಸ್ ಅನ್ನು ತಗೋರಿ. ಬಾಡಿ ಮೇಲೆ ಇವಾಗ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೇನ ಅದನ್ನ ತಕೊಂಡು ಸ್ಟ್ರೈಟ್ ಆಗಿ ಕಟಿಂಗ್ ಅನ್ನೋದು ಮಾಡ್ಕೊಂಡು ಸೈಡ್ಗೆ ತೆಗೆದು ಮಾಡ್ಕೋರಿ. ಈಗ ಪೈಪಿಂಗ್ ಬಟ್ಟೆ ಅನ್ನೋದು ತಗೊಂಡಿದ್ದೇನ ಕಾಂಟ್ರಾಸ್ಟ್ ಕಲರ್, ಅದು ಒಂದು 1 ಇಂಚು ಹಿಡಿತಿರೋ ತರ ನೋಡ್ಕೊಂಡು ಅದ್ರ ಮಧ್ಯಕ್ಕೆ ಪೈಪಿಂಗ್ ಥ್ರೆಡ್ ಅನ್ನೋದು ಮಾಡ್ಕೊಂಡಿದ್ದೇನೆ. ನಾನು ಈಗ ಥ್ರೆಡ್ ಪಕ್ಕದಲ್ಲಿ ಒಂದು ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನ ನೋಡ್ಕೊಂಡು ಅಷ್ಟು ಉದ್ದ ಈ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೋಬಿಡಿ. ಈಗ ಪೈಪಿಂಗ್ ರೆಡಿ ಆದ್ಮೇಲೆ ಲೈನಿಂಗ್ ಅನ್ನೋದು ತಗೊಂಡಿದ್ದೇನ ನಾನೀಗ ನೆಕ್ ಸೈಡ್ ಈಗ ಎಸ್ ಟೈಪ್ ಅಲ್ಲಿ ಕಟ್ ಆಗಿದೆ ಅಲ್ವಾ, ಇದಕ್ಕೆ ನಾನು ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದನ್ನ ನಮಗೆ ಕರೆಕ್ಟ್ ಆಗಿ 3/8 ಅಷ್ಟು ಮಾರ್ಜಿನ್ ಇರ್ತದೆ. ಓಕೆ, ಈ ಶೇಪ್ ಗಳಲ್ಲಿ ತಿರ್ಸ್ಕೊಂಡ ಟೈಮ್ ಅಲ್ಲೂ ನಮ್ಗೆ ಕರೆಕ್ಟ್ ಆಗಿ 3/8 ಮಾರ್ಜಿನ್ ಇರಬೇಕು. ಆ ರೀತಿ ನೋಡ್ಕೊಂಡು ಈ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಈ ಕೆಲಸ ಸ್ವಲ್ಪ ಸ್ಲೋ ಆಗತ್ತೆ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಅನ್ನೋದು ರೆಡಿ ಅನ್ನೋದು ಮಾಡ್ಕೊರಿ. ಈಗ ಇದಾಯ್ತಲ್ವಾ, ಇದಕ್ಕೆ ಆಪೋಸಿಟ್ ಅನ್ನೋದು ಸೇಮ್ ತಗೊಂಡಿದ್ದೇನ. ಈಗ ಇದಕ್ಕೂ ಅಷ್ಟೇ ಕರೆಕ್ಟಾಗಿ 3/8 ಮಾರ್ಜಿನ್ ಅನ್ನೋದು ಇಟ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ 2 ಕಡೆನೂ ಪೈಪಿಂಗ್ ಅಟ್ಯಾಚಿಂಗ್ ಆದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನ. ಈಗ ಬಾಡಿ ಪೀಸ್ ಅನ್ನ ತಗೊಂಡಿದ್ದೇನ. ಆ ಬಾಡಿ ಪೀಸ್ ಮೇಲೆ ಈಗ ಲೈನಿಂಗ್ ಪೈಪಿಂಗ್ ಹಾಕೊಂಡು ನಾನೀಗ ಪೈಪಿಂಗ್ ಅಟ್ಯಾಚಿಂಗ್ ಮಾಡಕ್ ಸ್ಟಿಚ್ ಹಾಕಿದ್ದೇನೆ ನೋಡಿ. ಸೇಮ್ ಅದೇ ಸ್ಟಿಚ್ ಮೇಲೆ ಈ ಸ್ಟಿಚ್ ಬರಬೇಕು. ಆ ರೀತಿ ನೋಡ್ಕೊಂಡು ಈ ಕಡೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ನಮ್ಗೆ ಪೈಪಿಂಗ್ ಬಂದಿದ್ರೆ ಒಂದೇ ಲೆವೆಲ್ ಇರಬೇಕು. ಯಾಕಂದ್ರೆ ಈ ತರ ಶೇಪ್ ಇರೋ ಜಾಗದಲ್ಲಿ ಪೈಪಿಂಗ್ ಒಂದೇ ಲೆವೆಲ್ ಇರೋ ತರ ನೋಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋರಿ. ಈಗ ಇದು ಸ್ಟಿಚ್ ಆದಮೇಲೆ ನಮಗೆ ಎಕ್ಸ್ಟ್ರಾ ಬಾಡಿ ಕ್ಲಾತ್ ಅನ್ನೋದು ಇದೆ ಅಲ್ವಾ, ಇದೇ ರೀತಿ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದು ಕಟ್ ಆದ್ಮೇಲೆ ಈ ಟರ್ನಿಂಗ್ ಪಾಯಿಂಟ್ಗಳಿವೆ ನೋಡಿ, ಅಲ್ಲಿ ಬಂದಿದ್ದನ್ನ ಒಂದು 1/4 ಇಂಚಿಗೆ ಫುಲ್ಲು ನ್ಯಾಚಸ್ ಅನ್ನೋದು ಹಾಕೋಬಿಡಿ. ಇದೆಲ್ಲ ಆದ್ಮೇಲೆ ಲೈನಿಂಗ್ ಬಂದಿದ್ದನ ಇನ್ಸೈಡ್ಗೆ ಹೋಗ್ಬೇಕು, ಪೈಪಿಂಗ್ ಬಂದಿದ್ದನ ಒಂದೇ ಲೆವೆಲ್ ಬರಬೇಕು. ಆ ರೀತಿ ಚೆಕಿಂಗ್ ಅನ್ನೋದು ಮಾಡ್ಕೊಂಡು ನೀಟಾಗಿ ಈಗ ನಾನು ಪೈಪಿಂಗ್ ಪಕ್ಕದಲ್ಲಿ ಒಂದು ಎಡ್ಜ್ ಕಿನ್ನರ್ ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಸ್ಟಿಚ್ ಮಾಡುವಂತ ಟೈಮಲ್ಲಿ ನಮ್ಗೆ 100% ಪೈಪಿಂಗ್ ಒಂದೇ ಲೆವೆಲ್ ಆಗಿರ್ಬೇಕು. ಆ ರೀತಿ ನೋಡ್ಕೊಂಡು ಈ ಸ್ಟಿಚ್ ಫುಲ್ ಅನ್ನೋದು ಮಾಡ್ಕೋಬೇಡಿ.
ಈಗ ಈ ಕಿನ್ನರ್ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಆಯ್ತಲ್ವಾ, ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದನ್ನ ಸೈಡಿಗೆ ತೆಗೆದು ಮಡಕೋರಿ. ಈಗ ಪೇಪರ್ ಕ್ಯಾನ್ವಾಸ್ ಅನ್ನು ತಗೋರಿ, ಅದ್ರ ಮೇಲೆ ಸ್ಪಂಜ್ ಅನ್ನೋದು ಒಂದು ಮಡಕೊಂಡಿದ್ದನ್ನ ಅದ್ರ ಮೇಲೆ ಲೈನಿಂಗ್ ಅನ್ನು ಪೀಸ್ ಮಾಡ್ಕೊಂಡು ಅದ್ರ ಮೇಲೆ ಬಾಡಿ ಪೀಸ್ ಬಾರ್ಡರ್ ಪೀಸ್ ಅನ್ನೋದು ಮಾಡ್ಕೊಂಡಿದ್ದನ್ನ ನಾನು ಫುಲ್ಲು 4 ಸೈಡ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಇಲ್ಲಿ ಅಟ್ಯಾಚಿಂಗ್ ಮಾಡ್ಕೊಂಡಂತ ಟೈಮಲ್ಲಿ ಫ್ಲಾಟ್ ಆಗಿ ಇರಬೇಕು ಇದು ಪೀಸು, ಆ ರೀತಿ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಈಗ ಅಟ್ಯಾಚಿಂಗ್ ಆದಮೇಲೆ ನಮಗೆ ಲೈಟಿಂಗ್ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಇರ್ತದೆ, ಬಾಡಿ ಲೆವೆಲ್ಗೆ ಫುಲ್ಲು ರೌಂಡ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಕಟ್ ಆದ್ಮೇಲೆ ಮೇಲ್ಗಡೆ ಸೈಡ್ಗೆ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಪೈಪಿಂಗು ಇದಕ್ಕೆ ಮುಂಚೆನೆ ರೆಡಿ ಮಾಡಿದಲ್ವಾ, ಅದೇ ಪೈಪಿಂಗು. ಇದು ಅಟ್ಯಾಚ್ ಆದ್ಮೇಲೆ ಲೈನಿಂಗ್ ಒಂದು ತಗೊಂಡಿದ್ದೇನೆ, ಆ ಪೈಪಿಂಗ್ ಮೇಲೆ ಮಡಗ್ಬಿಟ್ಟು ಆ ಲೈನಿಂಗ್ ಪೀಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಅಟ್ಯಾಚ್ ಆದ್ಮೇಲೆ ಆ ಲೈನಿಂಗ್ ಇನ್ಸೈಡ್ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ ನಾನು. ಈಗ ಆ ಪೈಪಿಂಗ್ ಪಕ್ಕದಲ್ಲಿ ಒಂದು ಎಡ್ಜ್ ಕಿನ್ನರ್ ಸ್ಟಿಚ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಸ್ಟಿಚ್ ಆದ್ಮೇಲೆ ಹಂಗೆ ಕಂಟಿನ್ಯೂ ಫುಲ್ ರೌಂಡ್ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದು ಅಟ್ಯಾಚ್ ಆದ್ಮೇಲೆ ನೆಕ್ ಪೀಸ್ ತಗೊಂಡಿದ್ದಾನ ಕರೆಕ್ಟ್ ಆಗಿ ನಮ್ಗೆ ಎಷ್ಟು ರೆಡಿ ಬೇಕನ್ನೋದು ಗೊತ್ತಾಗತ್ತಲ್ವಾ, ಕರೆಕ್ಟ್ ಆಗಿ ಆ ಪೀಸ್ ಅನ್ನೋದು ಮಾಡ್ಕೊಂಡು ಈಗ ಈ ಶೇಪ್ಗಳು ಅಷ್ಟೇ ಅಲ್ವಾ, ನಮ್ಗೆ ಕರೆಕ್ಟ್ ಆಗಿ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗತ್ತೆ. ಈಗ ಬಾಡಿ ಪೀಸ್ ತಗೊಂಡು ಆ ಬಾಡಿ ಪೀಸು ಈಗ ಕರೆಕ್ಟ್ ಆಗಿ ಇವಾಗ ನೆಕ್ ಕಟ್ ಮಾಡಿದಲ್ವಾ, ಸೇಮ್ ಅದೇ ರೀತಿ ಮಾಡ್ಕೊಂಡು ಅಟ್ಯಾಚಿಂಗ್ ಅನ್ನು ಮಾಡ್ಕೊಬಿಡ್ತೀನಿ. ಈಗ ಇದಾದ್ಮೇಲೆ ಅದಕ್ಕೆ ಆಪೋಸಿಟ್ ಇನ್ನೊಂದು ಪೀಸನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಇದು ಅಟ್ಯಾಚಿಂಗ್ ಆದಮೇಲೆ ಈ ಪ್ಯಾಚ್ ಇದು ಇನ್ಸೈಡ್ ಬಟ್ಟೆಗಳೆಲ್ಲ ಇರ್ತಾವ, ಅವೆಲ್ಲ ನೀಟಾಗಿ ಒಂದು ಲೆವೆಲ್ ಅನ್ನೋದು ಕಟಿಂಗ್ ಅನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬಿಡಿ. ಈಗ ನಾನು ಬಾಡಿ ಅಂಡ್ ಲೈನಿಂಗು ಎರಡನ್ನು ಔಟ್ ಸೈಡ್ ಫುಲ್ಲು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಸ್ಟಿಚ್ ಹಾಕೋಂಥ ಟೈಮಲ್ಲಿ ನಮಗೆ ಬಾಡಿ ಆಗ್ಬೋದು ಅಥವಾ ಲೈನಿಂಗ್ ಆಗ್ಬೋದು, ರಿಂಕಲ್ಸ್ ಅನ್ನೋದು ಇರಬಾರ್ದು, ಆ ರೀತಿ ನೋಡಿಕೊಂಡು ಫುಲ್ಲು ರೌಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಫಿನಿಶ್ ಆದಮೇಲೆ ನಮಗೆ ಲೈನಿಂಗ್ ಬಂದು ರೆಡಿ ಅನ್ನೋದು ಇರ್ತದೆ, ಬಾಡಿ ಬಂದು ಎಕ್ಸ್ಟ್ರಾ ಅನ್ನೋದು ಇರ್ತದೆ. ಲೈನಿಂಗ್ ಲೆವೆಲ್ಗೆ ಫುಲ್ಲು ಬಾಡಿ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಎಲ್ಲ ಕಟ್ ಆದ್ಮೇಲೆ ಬಾಟಮ್ ಸೈಡ್ ಎಲ್ಲ ಒಂದು ಅರ್ಧ ಇಂಚಿಗೆ ನ್ಯಾಚ್ ಅನ್ನೋದು ಹಾಕೊಂಡಿದ್ದೇನೆ ನಾನು. ಕರೆಕ್ಟಾಗಿ ಪೈಪಿಂಗ್ ಅನ್ನೋದು ಅರ್ಧ ಇಂಚು ನ್ಯಾಚ್ ಆಗಿದೆ ನೋಡಿ, ಆ ಜಾಗದಿಂದ ಮಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದೇನೆ ½ ಇಂಚ್ ಅನ್ನೋದು ಇರ್ತದೆ, ಒಂದೇ ಲೆವೆಲ್ ಬರೋ ಥರ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಇಲ್ಲಿ ಪೈಪಿಂಗ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಈಗ ಎಕ್ಸ್ಟ್ರಾ ಇನ್ನೊಂದು ಲೈನಿಂಗ್ ಅನ್ನೋದು ತಗೊಂಡಿದ್ದಾನೆ, ಆ ಪೈಪಿಂಗ್ ಮೇಲೆ ಮಡಗಿ ಆ ಪೈಪಿಂಗ್ ಅಟ್ಯಾಚಿಂಗ್ ಮಾಡೋದಕ್ಕೆ ಏನು ಸ್ಟಿಚ್ ಹಾಕಿದೀವೋ ಸೇಮ್ ಅದೇ ಸ್ಟಿಚ್ ಆಗಿ ಈಗ ಹಾಕಿದೀವಿ ಅಂದ್ರೆ ನಮ್ಗೆ ಬಾಟಮ್ ಅಲ್ಲಿರೋ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಆಗ್ಬಿಡ್ತದೆ. ಇದು ಅಟ್ಯಾಚಿಂಗ್ ಆದ್ಮೇಲೆ ಆ ಲೈನಿಂಗ್ ಮೇಲ್ಗಡೆ ಟರ್ನಿಂಗ್ ಅನ್ನೋದು ಮಾಡ್ಕೊಂಡು ಈಗ ಒಂದು ಪಾಯಿಂಟೆಡ್ ಸ್ಟಿಚ್ ಅನ್ನೋದು ಹಾಕೊಬಿಡ್ತಾ ಇದೀನಿ. ಈಗ ಈ ಸ್ಟಿಚ್ ಆದ್ಮೇಲೆ ಆ ಲೈನಿಂಗ್ ಫುಲ್ ಒಳಗಡೆ ಹೋಗೋ ತರ ಮಾಡ್ಕೊಂಡಿದ್ದೇನೆ. ನಾನೀಗ ಪೈಪಿಂಗ್ ಪಕ್ಕದಲ್ಲಿ ಒಂದು ಎಡ್ಜ್ ಕಿನ್ನರ್ ಸ್ಟಿಚ್ ಅನ್ನು ಮಾಡ್ಕೊತಾ ಇದ್ದೀನಿ. ಈ ಸ್ಟಿಚ್ ಹಾಕೋಂಥ ಟೈಮಲ್ಲೂ ನಮಗೆ ಪೈಪಿಂಗ್ ಒಂದೇ ಲೆವೆಲ್ ಬರಬೇಕು, ಆ ರೀತಿ ನೋಡಿಕೊಂಡು ಈ ಕಿನ್ನರ್ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೊರಿ. ಈ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಆಯ್ತಲ್ವಾ. ಈಗ ಬ್ಯಾಕ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡು ನಾನು ಬ್ಯಾಕ್ ಸೈಡ್ ಡಾಟ್ ಅನ್ನೋದು ಹಿಡಿತಾ ಇದ್ದೀನಿ. ಈ ಡಾಟ್ ಮೆಜರ್ಮೆಂಟ್ ಬಂದಿದ್ದನ್ನ ನಮ್ಗೆ ಅರ್ಧ ಇಂಚು ಬೀಳ್ತಿರ್ತದೆ, 3 ಇಂಚು ಲೆಂತ್ ಅನ್ನೋದು ಇರ್ತದೆ. ಎರಡು ಕಡೆನೂ ಸೇಮ್ ಬರೋತರ ನೋಡ್ಕೊಂಡು 2 ಡಾಟ್ ಅನ್ನೋದು ಫಿನಿಶಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ನಮ್ಗೆ ಈ ಟೋಟಲ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದಾಯ್ತು. ಇಲ್ಲಿ ಮಿಡ್ಲ್ ಪ್ಯಾಚ್ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಮಿಡ್ಲಲ್ಲಿ ಒಂದು 2 ಬಟನ್ ಅನ್ನೋದು ಮಡಗ್ತೀನಿ. ಇಲ್ಲಿ ಬಟನ್ ಹಾಕೊಂಡಾದ್ಮೇಲೆ ಟೋಟಲ್ ಔಟ್ಲುಕ್ ಅನ್ನೋದು ನಿಮ್ಗೆ ಈ ರೀತಿ ಅನ್ನೋದು
ಕಾಣಿಸುತ್ತೆ. ಸ್ನೇಹಿತರೆ, ಈ ಕಟಿಂಗಲ್ಲಾಗ್ಬೋದು, ಈ ಸ್ಟಿಚಿಂಗಲ್ಲಾಗ್ಬೋದು ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ತಿಳಿಸ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಓಕೆ, ಬಾಯ್.